ಹೇಳು ಹೇಳು ಎಷ್ಟು ಹೇಳು ಶೋರೂಮ್ ಹೊಸ ಪೀಸ್ ಕೊಡಿಸ್ತೀನಿ ನೀನು ಅವನ್ ತಗ ತಲೆ ಓಡಿಸ್ಕ ಅವನ್ ತಗ ಬೀರ್ ಬಾಟ್ಲ ಓಡಿಸ್ಕೊಬೇಕು ನೀನು ನಿಷೇಧ ಕೊಡ್ತಿದ್ದ ಅವನಿಗೆ. ಮತ್ತು ಇನ್ನೊಂದು ಸಮಸ್ಯೆ, ಒಂದೇ ಒಂದು ಟ್ರಿಪ್ ಒಬ್ಬ ಡ್ರೈವರ್ನ ಕಳಿಸಿದ್ವಿ. ಟೈರ್ನ ಕಾಟ ಇಲ್ಲಿ ಏನು ನಮ್ಮ ಕಂಪ್ನಿ ಹತ್ರ ಕಾಟ ಆಯಿತು, ಕಾಟ ಮೇಲೆ ಹಚ್ಚಿ ಟೈರ್ ಕೊಯ್ಸ್ಕೊಂಡ್ಬಂದವ್ರು ನೋಡ್ರಿ. ಮಾಗಡಿ ಟು ರಾಮನಗರ ಏನಾಯ್ತು ರೋಡ್ ಅಂತೂ ಸಕ್ಕತ್ತಾಗಿದೆ. ಹೆಂಗಿದೆ ಅಂದ್ರೆ ರೋಡ್ಗಿಂತ ಆಕ್ಚುಲಿ ವ್ಯೂ ಸಕ್ಕತ್ತಾಗಿದೆ. ಮಾಮ ಊರಿಗೆ ಹೋಗಿ ನೋಡ್ರಿ, ಮದ್ವೆ ಗಂಡು ಹೊಲ್ಟಂಗೆ ಏನಪ್ಪ ಮದ್ವೆ ನಿಂದೆ ಯಾರ್ದು ಬೇರೆ ಯಾರ್ದ? ನಾನೇ ನಿಂದೆ ಅನ್ಕೊಂಡೆ. ಏನ್ರಿ ತಲೆ ಮೇಲೆ ಟವಲ್ ಹೊಸದಾಗಿದೆ, ಅದು ಗೆಟಪ್ ಸೆಟಪ್ ಗೆಟಪ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಏರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಎಲ್ಲಿಂದ ಶುರು ಮಾಡ್ತಾ ಇದೀವಿ ಅಂದರೆ ಧಾರವಾಡದಿಂದ ನೋಡ್ಬೋದು. ಧಾರವಾಡ ಸಿಟಿ ಇದೆಲ್ಲ. ಸೂರ್ಯ ಹುಡ್ತಾ ಇದ್ದಾನೆ. ನಾವಿರೋದು ಧಾರವಾಡ ಬೈಪಾಸಲ್ಲಿ. ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ನಮ್ಮ ಇನ್ನೊಂದು ಗಾಡಿ ಬಂದು ಬೆಳಗಾಮಲ್ಲಿ ಡ್ರೈವರ್ ಮಲ್ಕೊಂಬಿಟ್ಟು ನಿದ್ದೆ ಬಂತು ಅಂತ ನಾವು ಮುಂದೆ ಇದ್ದೀವಿ. ನಾವು ಹುಬ್ಳಿ ಪಾಸ್ ಮಾಡಿಬಿಟ್ಟು ನಾವು ಸೈಡ್ಗೆ ಹಾಕೊಂತೀವಿ, ಅವ್ರು ಬರೋವರೆಗೂ ವೆಯ್ಟ್ ಮಾಡ್ಕೊಂಡು ಆಮೇಲೆ ಜೊತೆಗೆ ಹೋಗೋಣಂತೆ. ಬನ್ನಿ ಫಸ್ಟ್ ಇಲ್ಲಿಂದ ಈಗ ಹೊರಡೋಣ. ಬಂಕಾಪುರದ ನಿಲ್ಲಿಸ್ಬಿಟ್ಟು ಹೋಗಿ ಇಲ್ಲೇ ಟಿಫನ್ ಮಾಡ್ಕೊಂಬಂದ್ವಿ. ಓಟ್ಸ್ ರೆಡಿ ಮಾಡ್ಕೊಳಕ್ಕೆ ಓಟ್ಸ್ ಖಾಲಿ ಆಗೈತೆ ಒಂದು, ಮತ್ತು ಗ್ಯಾಸ್ ಕೂಡ ಖಾಲಿ ಆಗ್ಬಿಟ್ಟೈತೆ. ಎರಡೆರಡು ಒಂದೇ ಸರಿ ಅದ್ರ ಹೆಂಗಪ್ಪ ಅನಿಲ್ಲ? ಹೋಗಿ ತಿನ್ಕೊಂಡು ಬಂದ್ವಲ್ಲ ಅವಾಗಲೇ ಆಗೋಯ್ತು. ಇವತ್ತು ಡಯಟ್ ಮಾಡ್ದಂಗೆ ನಾವು ಏನು ಮಾಡೋಕ್ಕಾಗಲ್ಲ. ಸಮಸ್ಯೆಗಳು ಗಾಡಿ ಪ್ರಾಬ್ಲಮ್ ಆದಾಗ ಮಿಸ್ ಆಗೇ ಆಗ್ತದೆ. ಈಗ ಸದ್ಯಕ್ಕೆ ಕರೆಕ್ಟಾಗಿ ಇದ್ರ ಹತ್ರ ಇದ್ದೀವಿ, ಬಂಕಾಪುರ ಟೋಲ್ ಹತ್ರ. ಈಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ದುರ್ಗ. ಇಲ್ಲಿಂದ 150 ಕಿಲೋಮೀಟ್ರು ಹೋಗೋಣ ಆರಾಮಾಗಿ. ಆವಾಗಲೇ ಡೀಸೆಲ್ ಹಾಕ್ಸ್ದೆ ಅಂತ ಏನಕ್ಕಪ್ಪ ಪೆಟ್ರೋಲ್ ಬಂಕ್ ಒಳಗೆ ಹೊಡಿತಿದೀಯ ಅಂದರೆ, ಇಲ್ಲಿ ಸಮಸ್ಯೆ ಏನಂದರೆ ನಮ್ಮದು ಅಲ್ಟ್ರಾ ಗಾಡಿ ಒಂದು ಡ್ರೈವರ್ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಏನೋ ಅವ್ರ ಫ್ಯಾಮಿಲಿ ಯಾರೋ ಡೆತ್ ಆಗಿದ್ದಾರೆ ಅಂತೆ. ಅರ್ಜೆಂಟ್ ಎಮರ್ಜೆನ್ಸಿ ಊರಿಗೆ ಹೋಗೋ ಪರಿಸ್ಥಿತಿ ಬಂತು ಅಂತ ಲೋಡ್ ಗಾಡಿ ಮೊನ್ನೆ ನೈಟ್ ಬಿಟ್ಟೋಗಿರೋದು. ಗಾಡಿ ಸದ್ಯಕ್ಕೆ ಇಲ್ಲೇ ಐತೆ. ಈಗ ಸದ್ಯಕ್ಕೆ ಈ ಗಾಡಿಗೆ ಡ್ರೈವರ್ನ ಅಡ್ಜಸ್ಟ್ ಮಾಡಿ ಕಳಿಸ್ಬೇಕು. ಯಾರಿಲ್ಲ, ಒಂದು ಟ್ರಿಪ್ ನಮ್ಮ ಮನೇಲಿ ತಗೊಂಡು ಹೋಗಿ ಬರ್ತಾನೆ. ಅನಿಲನ್ನ ಕಳಿಸಿ ನಾವು ಸಿಂಗಲಾಗಿ ಹೋಗೋಣಂತೆ. ನಮ್ಮ ಅಲ್ಟ್ರಾ ಗಾಡಿ ಅನಿಲ್ ಕೊಟ್ಬಿಟ್ಟು ಈ ಗಾಡಿ ನಾನು ತಗೊಂಡು ಹೋಗ್ತಾಯಿದ್ದೀನಿ. ಈ ಗಾಡಿ ಈ ಟ್ರಿಪ್ ಅಲ್ಟ್ರಾನ ಅನಿಲ್ ತೊಗೊಂಡು ಹೋಗಿ ಬರ್ತಾನೆ. ನೆಕ್ಸ್ಟ್ ಡ್ರೈವರ್ ಬಂದರೆ ಅನಿಲ್ ನಮ್ಮ ಗಾಡಿಗೆ ಬರ್ತಾನೆ, ಇಲ್ಲಾಂದರೆ ಇದೇ ಗಾಡಿಗೆ ಪರ್ಮನೆಂಟ್ ಆಗ್ತದೆ. ಏನಪ್ಪ ಅನಿಲ್ ಕುಮಾರ್, ಹಂಗೆ ಏನು ಮಾಡೋಕ್ಕಲ್ಲ. ನಾನೆಲ್ಲ ಬಿಟ್ಟು ಹೋಗ್ತಾರೆ ಗುರು. ನಾನು ಏನು ಪಾಪ ಮಾಡಿದ್ನೋ ಗೊತ್ತಿಲ್ಲ. ಬಂದವರೆಲ್ಲ ಹಿಂಗೆ ಬಿಟ್ಟು ಹೋಗ್ತಾರೆ. ನಾನು ಟೈಮ್ ಏನು ಮಾಡೋಕ್ಕಾಗಲ್ಲ, ಬಿಟ್ಟೋಗಲ್ಲ, ನಾವೇ ಬಿಡಿಸ್ ಕಳಿಸ್ತೀವಿ, ಹಂಗಾಗೈತಿ. ಮತ್ತು ಇನ್ನೊಂದು ಸಮಸ್ಯೆ, ಒಂದೇ ಒಂದು ಟ್ರಿಪ್ ಒಬ್ಬ ಡ್ರೈವರ್ನ ಕಳಿಸಿದ್ವಿ. ಟೈರ್ನ ಕಾಟ ಇಲ್ಲಿ ಏನು ನಮ್ಮ ಕಂಪ್ನಿ ಹತ್ರ ಕಾಟ ಆಯಿತು, ಕಾಟ ಮೇಲೆ ಹಚ್ಚಿ ಟೈರ್ ಕೊಯ್ಸ್ಕೊಂಡ್ಬಂದವ್ರು ನೋಡ್ರಿ. ಇಲ್ಲಿಂದ ಉಜ್ಸವ್ರಿ. ಏನು ಮಾಡ್ತೀರ? ಹಳೆ ಟೈರ್ ಇದೆಲ್ಲ ಬೀಡಿಂಗ್ ಔಟ್ ಆಗಿತ್ತು ಫುಲ್ಲು ರೌಂಡಾಗಿ. ಹಂಗಾಗಿ ಹೋದ್ರಾಗ್ಲಿ ಏನು ಸುಮ್ಮನೆ ಅದು ಇನ್ನೇನು ಮಾಡೋಕ್ಕಾಗಲ್ಲ. ಹೆಂಗಿದ್ರು ವೇಸ್ಟ್ ಟೈರು. ಉಜ್ಕೊಂಬಂದು ಇನ್ನೂ ವೇಸ್ಟ್ ಮಾಡಿದ್ರು ಅಷ್ಟೇ. ಹೊಡೆದಾಗ ಅವ್ರಿಗೆ ಇರಲಿ ಅಂತ ಹಂಗೆ ಬಿಟ್ಟಿದ್ದೀವಿ. ಹೊಡೆದ್ರೆ ಸ್ಟೆಪ್ನಿ ಹಾಕೊಂಬರ್ತಾರೆ. ನೆಕ್ಸ್ಟ್ ಟ್ರಿಪ್ಪು ಇಲ್ಲಿಗೆ ಒಂದು ಜೊತೆ ಟೈರ್ ಕೊಡ್ಬೇಕು ಈ ಗಾಡಿಗೆ. ಹೋಗಿ ಬರಲಿ. ಒಂದು ಟ್ರಿಪ್ ಈ ಕಡೆ ಜೊತೆ ಒಂದು ಜೊತೆ ಹಾಕೋಣ, ಅದು ನೆಕ್ಸ್ಟ್ ಟ್ರಿಪ್ಪು ಆ ಕಡೆಗೆ ಒಂದು ಜೊತೆ ಹಾಕೋಣ. ಆ ಕಡೆ ಟೈರ್ ಚೆನ್ನಾಗಿದ್ದಾವೆ. ಇನ್ನೊಂದು 2-3 ಟ್ರಿಪ್ ಓಡಾಡ್ತವೆ, ಏನು ಸಮಸ್ಯೆ ಇಲ್ಲ. 2-3 ಟ್ರಿಪ್ ಇನ್ನೂ ಜಾಸ್ತಿನೇ ಓಡಾಡ್ತವೆ. ಈ ಕಡೆ ಸೆಟ್ ಆಗಿದ್ದಾವೆ 2 ಟೈರ್. ಹಂಗಾಗಿ ಓಡಿಸಿದ್ರೆ ಇನ್ನೊಂದು 2 ತಿಂಗಳೇ ಓಡಿಸ್ಬೋದು ಇವನ್ನ. ನೋಡೋಣ. ಇವೆರಡು ಟೈರ್ ತೆಗೆದು ಆ ಕಡೆಗೆ ಹಾಕಿ ಲೆಫ್ಟ್ ಸೈಡ್ ಹೊಸ ಹಾಕೋಣ. ಲೆಫ್ಟಿಗೆ ಯಾವತ್ತು ಹೊಸ ಹಾಕ್ಬೇಕು. ಹಂಗಾಗಿ ಈ ಟ್ರಿಪ್ ಹೋಗಿ ಬರಲಿ ಗಾಡಿ. ನಮ್ಮ ಗಾಡಿಗೆ ಇನ್ನೇನು 6 ಕಾರು ಹೊಸವಿದ್ದಾವೆ ಈಗ. ಈ ಟೈರ್ಗಳು MRF ಹಾಕಿದ್ವಿ ಸರಿ. ನೋಡ್ಬೋದು S3C8 ಒಂದು ಜೊತೆ ಹಾಕ್ಕೊಂಡೋಗಿದ್ದು ಮೊನ್ನೆ. ಇದೇ ಫಸ್ಟ್ ಟ್ರಿಪ್ ಇನ್ನು ಈ ಟೈರ್ಗೆ. ಅನಿಲ ಹುಷಾರಾಗಿ ಹೋಗಿ, ಆಯಿತು. ನೈಟ್ ಬಿಟ್ಬಿಡು ಮನೆ ಹತ್ರ ಹೋಗಿ. ಹಾಂ, ಬಾಯ್ ಬಾಯ್ ಬಾಯ್. ಹಿಂಗೆ ಹೋಗು. ಸರ್ವಿಸ್ ರೋಡಾಗ ಹೋಗಿ ಬ್ರಿಡ್ಜ್ ಕೆಳಗೆ ಆ ಕಡೆಗೆ ಹೋಗ್ಬಿಡು. ಊಟರ್ನ ಎಲ್ಲೂ ಇಲ್ಲ ನಿನಗಿಲ್ಲಿ. ಸರ್ವಿಸ್ ರೋಡಾಗ ಹೋಗಿ ಇಲ್ಲಿಂದ ಸೀದಾ ಬಡ ಕ್ರಾಸ್ ತಗ, ಬ್ರಿಡ್ಜ್ ಕೆಳಗೆ ಲೆಫ್ಟ್ ತಗ. ಹಾಂ, ಹುಷಾರಾಗಿ ಹೋಗಿ, ಆಯ್ತು. ಬಾಯ್. ಈ ಟೈರ್ದ ಭಯ ಐತೆ. ಹೊಡೆದೋಗ್ಲಿ ಏನೂ ಮಾಡೋಕ್ಕಾಗಲ್ಲ. ಟೈರ್ ಹೆಂಗಿದ್ರು ಹೋಗೈತೆ, ಹೋಗ್ಲಿ. ಮನೆಗೆ ಹೋಗ್ಬೇಕು. ಬಿಸಿಲು ಹೆವಿ ಐತೆ. ನಮ್ಮ ಅನಿಲ್ ಕಳಿಸ್ಬಿಟ್ಟು ಅವ್ರ ಸಿಸ್ಟರ್ ಮನೆ ಏನೋ ಇಲ್ಲೇ ಚಳ್ಳಗಿರಿ ಟೋಲ್ ಹತ್ರ ಐತಂತೆ ಕರೂರಲ್ಲಿ. ಹಂಗಾಗಿ ಹೋಗ್ಬಿಡಪ್ಪ ಅಂತ ಹೇಳಿ ಅಲ್ಲೇ ಇಸ್ಕೊಂಡು ಸಂಜೆ ಬಿಡು ಬಿಸಿಲಲ್ಲಿ ಹೋಗ್ಬಿಡ ಅಂತ ಹೇಳ್ದು.
ಬಿಸಿಲಲ್ಲಿ ಹೆಂಗೆ ಗಾಡಿ ಓಡಿಸ್ತಾರೆ ಏನೋ ನಮ್ಮ ಕೈಲಂತೂ ಆಗಲ್ಲ ಅವರು. ಬಿಸ್ಲಿಗೆ ಸೈಡ್ಗೆ ಹಾಕೋ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಅನಿಲ್ ಕಳಿಸೋ ಮುಕ್ಕಾಲು ಗಂಟೆ ಆಯಿತು. ಇಲ್ಲೇ ನಿಲ್ಲಿಸಿದ್ದೆ, ಟೈರೆಲ್ಲ ಸ್ವಲ್ಪ ಕೂಲ್ ಆಗಲಿ ಅಂತ ನಾನ್ ಸ್ಟಾಪಾಗಿ ಹೊಡೆದಿದ್ವಲ್ಲ, ಹಂಗಾಗಿ ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಆರಾಮಾಗಿ ಇಲ್ಲಿ ಬಿಟ್ಟರೆ ಹಿಂಗೆ ನಾನ್ ಸ್ಟಾಪಾಗಿ ಹೋಗ್ಬಿಡೋಣ ಚಿತ್ರದುರ್ಗ. ಇನ್ನು 55 ಕಿಲೋಮೀಟ್ರ್ ಅಷ್ಟೇ. ಫೈನಲಿ ಚಿತ್ರದುರ್ಗ ರೀಚ್ ಆಗಿದ್ದಾಯಿತು. ಗಾಡಿಗಳು ಇಲ್ಲೇ ಇದ್ದಾವೆ. ಇವತ್ತು ಸಂಡೇ ಅಲ್ವಾ, ಯಾವ ಲೋಡಿಂಗ್ ಇಲ್ಲ. ಒಂದು ಗಾಡಿ ಏನೋ ಲೋಡ್ ಆಗಿರಬೇಕು, ಇನ್ನೂ 2 ಗಾಡಿ ಇರಬೇಕು ಖಾಲಿ ಗಾಡಿ ಮನೆ ಹತ್ರ. ಅವು ನಾಳೆ ಲೋಡ್ ಆಗ್ತವೆ. ಒಬ್ಬ ಡ್ರೈವರ್ ಬೇರೆ 3-4 ದಿನ ರಜೆ ಹೋಗ್ತಾ ಇದ್ದಾರೆ, ಗಾಡಿ ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಬೇರೆ ಯಾರನ್ನೂ ಹತ್ಸಲ್ಲ. ಒಂದು ಗಾಡಿಗೆ ಒಬ್ಬ ಡ್ರೈವರ್ನ ಫಿಕ್ಸ್ ಮಾಡಿದ್ಮೇಲೆ 4-5 ದಿನ ರಜಾ ಹೋದ್ರೂ ಕೂಡ ಬೇರೆ ಯಾರನ್ನೂ ಗಾಡಿಗೆ ಹತ್ಸಲ್ಲ ನಾವು. ಅದೊಂದು ನಮ್ಮ ರೂಲ್ಸ್ ಇದ್ದಂಗೆ ಒಂಥರ. ಈಗ ಸದ್ಯಕ್ಕೆ ಚಿತ್ರದುರ್ಗ ರೀಚ್ ಆದ್ವಿ. ಇಲ್ಲಿಂದ ಲೆಫ್ಟ್ ತೊಗೊಂಡು ಗಾಡಿ ಬಂಕ್ ಹತ್ರ ಹಾಕಿ ಮನೆ ಹತ್ರ ಹೋಗಿ ಫಸ್ಟು ಫ್ರೆಶ್ ಅಪ್ ಆಗಬೇಕು. ಸುಸ್ತಾಗಿ ಹೋಗ್ಬಿಟ್ಟಿದ್ವಿ ಟ್ರಿಪ್, ಹೆವಿ ಟಯರ್ಡ್ ಅನ್ಕೊಂಬಿಡಿ. ಮತ್ತು ಟ್ರಿಪ್ ಕೂಡ ತುಂಬ ಲೇಟ್ ಆಯಿತು. ಹೋಗ್ಬೇಕಾದ್ರೆ ಒಂದಿನ ಆಲ್ಟು, ಬರಬೇಕಾದ್ರೆ ಒಂದಿನ ಆಲ್ಟು, ಬ್ರೇಕ್ ಡೌನು, ಏನೂ ಮಾಡೋಕ್ಕಾಗಲ್ಲ. ಮತ್ತು ಗಾಡಿ ಟಚ್ ಆಗಿದ್ದು. ಈ ಟ್ರಿಪ್ ಸಿಕ್ಕಾಪಟ್ಟೆ ಲಾಸ್ಟ್ ನಮಗೆ. ಏನು ಮಾಡ್ತೀರಾ, ಮಿರರ್ ಅಸೆಂಬ್ಲಿ ತರಿಸಿಟ್ಟಿದ್ದೀನಿ. ಇಷ್ಟೊತ್ತು ಹಗ್ಗ ಕಟ್ಟಿದ್ದು, ಈಗ ಬಿಸಿದೆ ಗ್ಲಾಸ್ ಎತ್ತಿದ್ದೀನಿ. ಹಂಗಾಗಿ ಮಿರರ್ ಅಸೆಂಬ್ಲಿಗೆ ಪೇಂಟ್ ಮಾಡ್ಸೋಕ್ಕಾಗಿಲ್ಲ ಅಷ್ಟೇ. ಪೇಂಟ್ ಮಾಡಿಸಿ ಈಗ ಫಿಟ್ ಮಾಡಬೇಕು. ಪೇಂಟ್ರ್ ಸಿಕ್ಕರೆ ಮಾಡ್ತೀನಿ, ಇಲ್ಲಾಂದ್ರೆ ಹಂಗೆ ಮಾಡ್ಕೊತೀನಿ. ನೆಕ್ಸ್ಟ್ ಟ್ರಿಪ್ ಬಂದಾಗ ಅದು ಕೆಳಗಡೆ ಹೊಡೆದೋಗಿರೋದು ಕೆನೆವನ್ನು ಮತ್ತು ಇದೊಂದು 2 ವೈಟ್ ಮಾಡಿಸಿ ಹಾಕೋಣಂತೆ. ಕಂಪ್ನಿ ಮಿರರ್ಗಳು ಸಣ್ಣ ಮಿರರ್, ದೊಡ್ಡ ಮಿರರ್ ಸೇರಿ 2000. ಅದೇ ಹೊರಗಡೆ ಆಟೋಮೊಬೈಲ್ಸ್ ತೊಗೊಂಡ್ರೆ 350 ರೂಪಾಯಿ. ಹೊರಗಡೆ ತಗೊಂಡು ಹಾಕೋಣ ಈ ಸರಿ ಅಂತ. ಗಾಡಿ ಎಲ್ಲ ನೆಲ್ಗೆ ಹಾಕ್ಬಿಟ್ಟವನೆ. ಗಾಡಿ ಹಾಕೋಕ್ಕೆ ಜಾಗನೇ ಇಲ್ಲ. ಇಲ್ಲೊಂದು ಐತೆ, ಅಲ್ಲೊಂದು ಬಾಸ್ ಐತೆ, ಲೈಟ್ ವೀಲ್ ಐತೆ. ಕೆಳಗೆ ಹಾಕೋಣ, ಇನ್ನೇನು ಮಾಡ್ತೀರಾ. ಕೆಳಗೆ ಹಾಕಿ ಹೋಗ್ಬಿಡೋಣ. ಪಾರ್ಕಿಂಗ್ ಲೋಡ್ ಗಾಡಿ ಕೆಳಗಿಲ್ಲಿ ಸತ್ಸ್ಬೇಕಂದ್ರೆ ಬೇಜಾರಾಗುತ್ತೆ. ಏನು ಮಾಡ್ತೀರಾ. ಇದು ಇಲಿ ಕಾಟ ಬೇರೆ. ಇಲ್ಲಿ ಗಾಡಿ 2-3 ದಿನ ನಿಲ್ಸಂಗಿಲ್ಲ. ಇಲಿಗಳು ಬರ್ರ ಅಂತ ಬಂದು ಗಾಡೀಲಿ ಹೊತ್ಕೊಂಡ್ಬಿಡ್ತಾವೆ. ಬನ್ನಿ ಈಗ ಸದ್ಯಕ್ಕೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ. ಫ್ರೆಶ್ ಅಪ್ ಆಗಿ ಬರೋದಂದ್ರೆ ಸಂಜೆನೇ ಬರೋದು. ಒಂದು 7 ಗಂಟೆಗೆ ಬಿಡೋಣ, ಕೂಲ್ ಆಗಲಿ ಗಾಡಿ ಫುಲ್ಲು. ಮನೆ ಹತ್ರ ಹೋಗಿ ಫ್ರೆಶ್ ಅಪ್ ಆಗಿ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು. ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕುಂತಿದ್ದೆ. ನಮ್ಮ ಎಲ್ಲ ಗಾಡಿಗಳು ಇಲ್ಲೇ ಇದ್ವು. ನಮ್ಮ ಡ್ರೈವರ್ಗಳೆಲ್ಲ ಫಿಲಮ್ಗೆ ಹೋಗಿ ಬರೋಣ ಎಲ್ಲ ಬೇಜಾರಾಗ್ತೈತೆ ಅಂದರು. ಹೋಗಿ ಕೇಳಿ ಫಿಲಮ್ ನೋಡಿಕೊಂಡು ಬಂದ್ವಿ. ಅಷ್ಟೇನು ಹೇಳ್ಕೊಳಂಗಿಲ್ಲ ಫಿಲಮ್ಮು, ಪರವಾಗಿಲ್ಲ, ಇದೇ ಒಂದು ರೇಂಜ್ಗೆ. ಮತ್ತು ಮಿರರ್ ಅಸೆಂಬ್ಲಿ ಕೂಡ ಚೇಂಜ್ ಮಾಡಿದ್ದಾರೆ. ನಾವು ಬರೋ ಅಷ್ಟೊತ್ತಿಗೆ ನೋಡ್ಬೋದು. ಇದರಲ್ಲಿ ಒಂದೇ ಮಿರರ್ ಬರೋದು ಅಸೆಂಬಲಲ್ಲಿ. ಈ ಕೆಳಗೊಂದು ಮಿರರ್ ಎಕ್ಸ್ಟ್ರಾ ಹಾಕ್ಕೊಬೇಕು ನಾವು. ಇದು 2600 ಚಿಲ್ಲರೆ ಆಗಿದೆ, 600 ಚಿಲ್ಲರೆ ಏನಾಗಿದೆ. ಇದು ಸ್ಟಾಕ್ ಇರಲಿಲ್ಲ ಅಂತ ಇಲ್ಲ, ಇದನ್ನೇ ರೆಡಿ ಮಾಡೋದ, ಏನೋ ಒಂದು ಮಾಡೋಣ ವ್ಯವಸ್ಥೆ ಇದಕ್ಕೆ. ಇದನ್ನು ರೆಡಿ ಮಾಡಿದ್ರು ಓಕೆ, ಏನು ಸಮಸ್ಯೆ ಏನಿಲ್ಲ, ಚೆನ್ನಾಗಿ ಕಾಣುತ್ತಿದ್ದಾನೆ, ಏನು ಅಷ್ಟೊಂದು ಡ್ಯಾಮೇಜ್ ಆಗಿಲ್ಲ. ಅದಕ್ಕೊಂದು ಬಿಚ್ಚಿಸ್ಬೇಕಾಗುತ್ತೆ. ಒಂದು ಸ್ವಲ್ಪ ದಿನ ಹಂಗೆ ಓಡಿಸೋಣ. ಯಾವಾಗ ಗಾಡಿ ಕೆಲಸ ಮಾಡಿಸೋ ಟೈಮಿಗೆ ಬೇಕಾದ್ರೆ ಬಿಚ್ಚಿ ಡೆಂಟ್ ತೆಗ್ಸಿದ್ರೆ ಆಗುತ್ತೆ, ಇನ್ನೇನು ಮಾಡೋಕ್ಕಾಗಲ್ಲ. ಮಿರರ್ ಒಂದು ಪೇಂಟ್ ಮಾಡಿಸಿ ಹಾಕ್ಬೇಕಿತ್ತು, ಟೈಮ್ ಇಲ್ಲದೆ ಇರೋ ಕಾರಣದಿಂದ ಹಾಗೆ ಫಿಟ್ ಮಾಡಿಸಿದ್ದೀವಿ. ಚೇಂಜ್ ಮಾಡಿಸಿ ಕಲರ್ ಮಾಡಿಸೋಣ ಫ್ರೀ ಆದಮೇಲೆ. ಕೇಳಿ ಫಿಲಮ್ ನೋಡ್ಕೊಂಡು ಬಂದ್ವಿ. ಬರೋ ಅಷ್ಟೊತ್ತಿಗೆ 9 ಗಂಟೆ ಆಯಿತು. ಗಾಡಿಗಳೆಲ್ಲ ಇಲ್ಲೇ ಇದ್ದಿದ್ದ ಕಾರಣ ಹೆಚ್ಚು ಕಡಿಮೆ ನಮ್ಮದು ಎಲ್ಲ ಗಾಡಿನೂ ಇಲ್ಲೇ ಐತಿ. ಇವಾಗ ಅಲ್ಟ್ರಾ ಒಂದಿಲ್ಲ ಅಷ್ಟೇ, ಬಾಸ್ 2 ಇಲ್ಲೇ ಇದ್ದಾವೆ, ಬೆನ್ಸ್ 2 ಇಲ್ಲಿದ್ದಾವೆ, 8 ವೀಲು ಇಲ್ಲೇ ಐತೆ, ಎಲ್ಲ ಗಾಡಿ ಇಲ್ಲೇ ಇದ್ದಾವೆ. ಹಂಗಾಗಿ ಎಲ್ಲ ಸ್ವಲ್ಪ ಟ್ರಿಪ್ ಲೆಕ್ಕ ತೊಗೊಬೇಕಿತ್ತು. ಅದು ತೊಗೊಂಡು ಬಿಡೋ ಅಷ್ಟೊತ್ತಿಗೆ 10 ಗಂಟೆ ಆಗ್ತಾಯಿದೆ. ಬನ್ನಿ ಈಗ ಇಲ್ಲಿಂದ ಹೊರಡುವಂಥ ಸಮಯ. ಈ ಟ್ರಿಪ್ ಸೋಲೋ ಹೋಗಲ್ಲ. ನಮ್ಮ ರಾಕಿ ಬರ್ತಾನೆ, ರಾಕಿ ರಜಾ ಮಾಡ್ತಾನೆ 8 ವೀಲು. 4 ದಿನ ರಜಾ ಘೋಷಣೆ ಮಾಡಿದ್ವಿ ಅವರಿಗೆ. ಅವ್ರದ್ದು ಮಂಡ್ಯ ಆಗಿರೋದ್ರಿಂದ ನಾವು ರಾಮನಗರ ಹೋಗ್ತೀವಲ್ಲ, ಹಾಗೆ ಅಲ್ಲಿಂದ ನಾಗಮಂಗ್ಲಕ್ಕೆ ಬಸ್ಸಿಗೆ ಬರ್ತೀನಿ ಅಂದ. ಜೊತೆ ಕರ್ಕೊಂಡು ಹೋಗೋಣ. ಚಿತ್ರದುರ್ಗ ಬಿಡೋ ಅಷ್ಟೊತ್ತಿಗೆ 10:30 ಆಗೋಯ್ತು ಇವತ್ತು. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಕೆಲಸ ಅದು ಇದು. ಫಿಲಮ್ಗೆ ಹೋಗಿದ್ದು ಲೇಟ್ ಆಗ್ಬಿಡ್ತು ನಮಗೆ. ಮೂವಿಗೆ ಹೋಗಿಲ್ಲ ಅಂದಿದ್ರೆ ಬೇಗ ಬಂದುಬಿಡ್ತಾ ಇದ್ವಿ. ಎಲ್ಲರೂ ಇಲ್ಲೇ ಇದ್ರಲ್ಲ ನಮ್ಮ ಟೀಮ್ ಡ್ರೈವರ್ಸ್ ಎಲ್ಲ, ಹಂಗಾಗಿ ಹೋಗಿ ಫಿಲಮ್ಗೆ ಹೋಗಿ ಬಂದಿದ್ದೆ ಅಷ್ಟೇ. ಈಗ 2 ಗಾಡಿ ಆಲ್ರೆಡಿ ಲೋಡ್ ಆಗಿತ್ತು. ಒಂದು ಗಾಡಿ ನಾಳೆ ಲೋಡ್ ಆಗುತ್ತೆ, ಒಂದು ಗಾಡಿ ಆಲ್ಟಿಂಗ್ ಅಂದರೆ ಅದಕ್ಕೆ ಡ್ರೈವರ್ ರಜೆ ಎಳಿತವ್ರೆ. ಇನ್ನು 2 ಗಾಡಿ ಈ ಕಡೆ ಹೋಗ್ತಾ ಇದೆ. ಈಗ ಇವತ್ತು ಭಾನುವಾರ ಬೇರೆ, ಹೆವಿ ಟ್ರಾಫಿಕ್ ಇದೆ ನೋಡ್ಬೋದು. ಹೆವಿ ಗಾಡಿಗಳಿದ್ದಾವೆ. 6th ಲೈನ್ ಫುಲ್ಲು ಗಾಡಿಗಳೇ ಓಡಾಡ್ತಾ ಇದೆ ನೋಡಿ. ಇವರೇ ಕೊಡ್ಕೊಂಡು ಹೋಗ್ಬೇಕು ಪಿಕಪ್ ತೊಗೊಂಡು. ಅಲ್ಲಿಂದ ಸೀದಾ ನಮ್ಮ ರೆಗ್ಯುಲರ್ ಟೀ ಅಡ್ಡಕ್ಕೆ ಬಂದುಬಿಟ್ಟು ಒಂದು ಟೀ ಹಾಕ್ಕೊಂಬಂದ್ವಿ. ಹೇಗೆ ಇಲ್ಲಿಂದ ಹೋಗೋಣ ಬನ್ನಿ. ಒಳ್ಳೆ ಟೀ ಅಲ್ಲ, ಕಾಫಿ ಶುಗರ್ಲೆಸ್ ಕಾಫಿ ಕುಡ್ಕೊಂಡು ಬಂದಿದ್ದು. ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ.
ತುಮಕೂರು ಹತ್ತತ್ರಕ್ಕೆ ಬರೋ ಅಷ್ಟೊತ್ತಿಗೆ ಟೈಮ್ ಬಂದು 1:30 ಆಗಿ ಬಂತು. ಹೆವಿ ನಿದ್ದೆ ಎಳಿತಾ ಇತ್ತು, ಗಾಡಿ ಓಡೋಕ್ಕಾಗ್ತಾ ಇರಲಿಲ್ಲ. ನಮ್ದು ಇನ್ನೊಂದು ಬೆಂಚ್ ಆಲ್ರೆಡಿ ಮುಂದೆ ಹೋಗ್ಬಿಡ್ತು, 50 ಕಿಲೋಮೀಟ್ರ್ ಮುಂದೆ ಐತೆ. ಗುಡೆಮಾರ್ನಳ್ಳಿ ನಿಲ್ಸ್ಕೊಂಡವ್ರು ಇವಾಗ. ಆ್ಯಕ್ಚುಲಿ ನಮ್ಗವ್ರಿಗೂ ಅದು ಹೆಂಗೆ ಹಿಂದೆ ಆಯ್ತು ಅನ್ನೋದೇ ಗೊತ್ತಿಲ್ಲ. ನಾನು 20 ಕಿಲೋಮೀಟ್ರ್ ಹಿಂದೆ ಆಗ್ಬಿಟ್ಟಿದ್ದೆ. ಡಾಬಾಸ್ಪೇಟೆಲ್ ಇದ್ದಾಗ ನಾನು ಇನ್ನೂ ತುಮಕೂರಿಗೂ ಬಂದಿರಲಿಲ್ಲ, ಹೊಸನರಸಾಪುರದ ಹತ್ರ ಇದ್ದೆ. ಆಮೇಲೆ ಅಲ್ಲೇ ಹಾಕೊಂಬಕ್ಕನ ಇಲ್ಲೇ ಮಲ್ಕೊಂಬರ್ತೀನಿ ಅಂತ ಫೋನ್ ಮಾಡಿ ಹೇಳ್ಬಿಟ್ಟು 1:30 ಇಲ್ಲೇ ಗಾಡಿನ ರೋಡ್ ಸೈಡ್ಗೆ ಹಾಕಿ ಮಲ್ಕೊಂಬಿಟ್ಟಿದ್ದು. ಇಲ್ಲಿ ರೆಗ್ಯುಲರಾಗಿ ಗಾಡಿ ನಿಂತ್ಕೊಂತದೆ, ಏನು ಸಮಸ್ಯೆ ಇಲ್ಲ. ಅಲ್ಲಿ ಲಾರಿ ನಿಂತಿದೆ, ನನ್ನಿಂದನೂ 4-5 ಗಾಡಿ ನಿಲ್ಲಿಸಿದ್ದಾವೆ. ಆರಾಮಾಗಿ ಮಲಗಿದ್ದೆ. 2-2.5 ಅವರ್ ನಿದ್ದೆ ಆಯಿತು, ಒಳ್ಳೆ ನಿದ್ದೆ. ಈಗ ಸದ್ಯಕ್ಕೆ ಎದ್ದಿದ್ದೀನಿ 4 ಗಂಟೆಗೆ. ಈಗ ಇಲ್ಲಿಂದ ರಾಮನಗರವರೆಗೂ ನಾನ್ ಸ್ಟಾಪ್ ಹೋಗೋಣ. ಕಿಲೋಮೀಟ್ರ್ ನೋಡ್ಬೋದು. ಇನ್ನು ನೆಲಮಂಗಲ ಬಂದು ಎಷ್ಟೈತೆ, 30 ಕಿಲೋಮೀಟ್ರ್ ಐತೆ. ನಾವು ನೆಲಮಂಗ್ಲಕ್ಕೆ ಏನೋಗಲ್ಲ, ಡಾಬಾಸ್ಪೇಟೆ ರೈಟ್ ಎತ್ಕೊಂಬಿಡೋಣ. ಫೈನಲ್ ಆಗಿ ಡಾಬಾಸ್ಪೇಟೆ ರೀಚ್ ಆಗಿದ್ದಾಯ್ತು. ಇನ್ನು ಗುಡೆಮಾರ್ನಳ್ಳಿಲಿ ಗಾಡಿ ನಿಂತಿದೆ ನಮ್ಮ ಬೆಂಜು. ಹೋಗಿ ಡ್ರೈವರ್ನ ಎಬ್ಬಿಸ್ಕೊಂಡು ಹೋಗೋಣ. ಅದರಲ್ಲಿ ಇಬ್ಬರು ಅವರೇ ಹೇಳಿದ್ನಲ್ಲ, ನಮ್ಮ ರಾಕಿ ಊರಿಗೆ ಹೋಗ್ತಾ ಇದ್ದಾನೆ, ಗಾಡಿ ನಿಲ್ಸಿ ಬಂದ್ಬಿಟ್ಟವನೆ ಅಂತ. ಆ ಗಾಡಿಲೇ ಬಂದ. ಆ ಡ್ರೈವರ್ಗೂ ನಿದ್ದೆ ಇರಲಿಲ್ಲ, ಹಂಗಾಗಿ ರಾಕಿನ ಹೊಡ್ಕೊಟ್ಟೆ ಇಲ್ಲಿವರೆಗೂ ಗಾಡಿ. ನಾನಂತೂ ನಿದ್ದೆನೇ ಮಾಡಿಲ್ಲ, ಬರೀ 2 ಅವರ್ ಮಲಗಿರೋದು ಇವತ್ತು ನೈಟು. ಇನ್ನು ಹೊಡಿಬೇಕು ಗಾಡಿ, ಇನ್ನೂ ಹೆಚ್ಚು ಕಡಿಮೆ ಇನ್ನೂ 60-70 ಕಿಲೋಮೀಟ್ರ್ ಓಡಿಸ್ಬೇಕು. 5 ಗಂಟೆ ಆಗುತ್ತೆ, ಹೆಚ್ಚು ಕಡಿಮೆ 7-7:30 ಆಗ್ಬಿಡುತ್ತೆ ಕಂಪ್ನಿ ಹತ್ರ ಹೋಗಕ್ಕೆ. ನಾನ್ ಸ್ಟಾಪ್ ಹೋಗೋದು ಇವಾಗ. ಅಲ್ಲಿಂದ ಸೀದಾ ನಮ್ಮ ಸಲಗ ಇರೋ ಜಾಗಕ್ಕೆ ಬಂದಿದ್ದಾಯ್ತು. ಸಲಗ ಇಲ್ಲೇ ಇದೆ ನೋಡ್ಬೋದು. ಸಲಗನ ಎಬ್ಬಿಸ್ಕೊಂಡು ಈಗ ಇಲ್ಲಿಂದ ಹೋಗೋಣ. ಸಲಗನ ಎಬ್ಬಿಸ್ಕೊಂಡಲ್ಲ, ಸಲಗದಲ್ಲಿ ಮಲಗಿರೋರ್ನ ಎಬ್ಬಿಸ್ಕೊಂಡು ಹೋಗೋಣ. ಒಳಗೆ ಮಲ್ಗವ್ರೆ ನಮ್ಮ ಚಾಲಕರು, ಒಳಗೆ ಮಲ್ಗವ್ರೆ ನಮ್ಮ ಚಾಲಕರು. ಮಾಗಡಿ ಟು ರಾಮನಗರ ಏನಾಯ್ತು, ರೋಡ್ ಅಂತೂ ಸಖತ್ತಾಗಿದೆ. ಹೆಂಗಿದೆ ಅಂದ್ರೆ ರೋಡ್ಗಿಂತ ಆಕ್ಚುಲಿ ವ್ಯೂ ಸಖತ್ತಾಗಿದೆ ರೋಡಲ್ಲಿ ನೋಡ್ಬೋದು. ಮಾಗಡಿ ಟು ರಾಮನಗರ, ಬಟ್ ಹೆವಿ ಟರ್ನಿಂಗು, ಹೆವಿ ಅಪ್ ಡೌನು. ಗಾಡಿ ಡ್ರಮ್ಮು ಡಿಸ್ಕೆಲ್ಲ ಭಯಂಕರ ಹೈಟ್ ಆಗ್ತವೆ. ಅದಕ್ಕೆ ನಾವು ಮಾಗಡಿ ಬರೋಕ್ಕಿಂತ ಮುಂಚೆ 1 ಅವರ್ ಗಾಡಿ ನಿಲ್ಸ್ಕೊಂಡು ಆಮೇಲೆ ಅಲ್ಲಿಂದ ಬರ್ತೀವಿ. ಪ್ರತಿ ಟ್ರಿಪ್ಪು ಹಂಗೆ ಮಾಡ್ತೀವಿ. ಈ ಸಾರಿನ ತುಮಕೂರಲ್ಲಿ ನಿಲ್ಸ್ಬಿಟ್ಟಿದ್ದು. ಮುಂದೆ ಗಾಡಿ ಇದೆ, ಹಂಗಾಗಿ ಜೊತೆಗೆ ಹೋಗ್ತಾ ಇದ್ದೀನಿ. 2 ಗಾಡಿ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸೀದಾ ರಾಮನಗರ ಏನೋ 30 ಕಿಲೋಮೀಟ್ರ್ ಇರ್ಬೇಕು ನಮ್ಮ ಲೆಕ್ಕಕ್ಕೆ. ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಈ ಥರ ಟರ್ನಿಂಗು ಬ್ರೇಕ್ ಹೊಡೆದು ಗಾಡಿ ಸಾಕಾಗೋಗುತ್ತೆ. ಈ ರೋಡಲ್ಲಿ ಲ್ಯಾಂಡ್ಸ್ಕೇಪ್ಸು, ಲೊಕೇಶನ್ಸ್ ಎಷ್ಟು ಸಾಕಾಗಿದೆ ನೋಡಿ. ಈ ರೋಡಲ್ಲಿ ಬರೋಕ್ಕೆ ಒಂಥರ ಖುಷಿ ಆಗ್ತದೆ. ಅದು ಮಾರ್ನಿಂಗ್ ಟೈಮಲ್ಲಿ ಇನ್ನೂ ಖುಷಿ. ಮಾಗಡಿ ಟು ರಾಮನಗರ ರೋಡ್, ಬಟ್ ಹೆವಿ ಡೇಂಜರಸ್ ರೋಡ್ ಅಂದ್ಕೊಳ್ಳಿ, ಹೆವಿ ಗುಡ್ಸ್ ವೆಹಿಕಲ್ಗೆ. ಫೈನಲ್ ಆಗಿ 7 ಗಂಟೆ 15 ನಿಮಿಷ, 7:15ಗೆ ನಾವು ರಾಮನಗರ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಕರೆಕ್ಟಾಗಿ ಒಂದು 5 ನಿಮಿಷಕ್ಕೆ ಕಂಪ್ನಿ ಹತ್ರ ಹೋಗ್ಬಿಡ್ತೀವಿ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ ಅಷ್ಟೇ. ಸರ್ಕಲಿಂದ ರೈಟ್ ಹೊಡ್ಕೊಂಡು ಬಸ್ ಸ್ಟಾಪ್ ಹತ್ರ ಮುಂದೆ ಹೋಗಿ ಲೆಫ್ಟ್ ಹೊಡಿಬೇಕು. ಕನಕಪುರ ರೋಡಲ್ಲಿ ಇರೋದು ಅನ್ಲೋಡಿಂಗ್ ಪಾಯಿಂಟು. ಹೋಗೋಣ, ಹೋಗಿ ಅನ್ಲೋಡ್ ಮಾಡಿಸೋಣ. ಒಂದು 10 ಗಂಟೆ ಅಷ್ಟೊತ್ತಿಗೆ 2 ಗಾಡಿ ಅನ್ಲೋಡ್ ಮಾಡಿಸ್ಕೊಂಡು ವಾಟ್ರ್ ಗೀಟ್ರ್ ಇರುತ್ತೆ ತುಂಬ್ಕೊಂಡು ಹೋಗೋಣ ಊರ ಕಡೆ. ಅಲ್ಲಿಂದ ಸೀದಾ ಕಂಪ್ನಿ ಹತ್ರ ಬಂದ್ವಿ. 2 ಗಾಡಿ ಕಾಟ ಮಾಡಿಸ್ತಾ ಇದ್ದೀವಿ. ಫಸ್ಟ್ ಬಂದಿದ್ದು ಗಾಡಿ 435. ಈಗ ನೆಕ್ಸ್ಟ್ ನಮ್ಮ ಗಾಡಿ ಕಾಟ ಮಾಡಿಸ್ಬೇಕು. ಬಾಬಾ 2 ಗಾಡಿ ಕಾಟ ಮಾಡಿಸ್ಕೊಂಡು ಆರಾಮಾಗಿ ಹಾಕೋಣ. ಫಸ್ಟ್ ಗಾಡಿ ಖಾಲಿ ಮಾಡಿಸಿ ಆಮೇಲೆ ನಮ್ಮ ಗಾಡಿ ಖಾಲಿ ಮಾಡಿಸ್ತಾನೆ. 2 ಬೇಗ ಮಾಡಾಕ್ತಾರೆ. 10 ಗಂಟೆ ಅಷ್ಟೇ ನನ್ನ ಪ್ರಕಾರ 2 ಗಾಡಿ ಖಾಲಿ ಆಗೋಗುತ್ತೆ. ಗಾಡಿ ಎಲ್ಲ ಖಾಲಿ ಆದವು 2 ಗಾಡಿ. ನಮ್ಮ ಮಾಮ ಊರಿಗೆ ಹೋಗಿ ನೋಡ್ರಿ, ಮದುವೆ ಗಂಡು ಹೊಲ್ಟಂಗೆ. ಏನಪ್ಪ ಮದುವೆ ನಿಂದೆ ಯಾರು ಬೇರೆ ಯಾರ್ದು? ನಾನೇ ನಿಂದೆ ಅನ್ಕೊಂಡೆ. ಅಲ್ಲ ನಮ್ ದೇವ್ರು ನೀವ್ ಇರ್ಬೇಕಾರೆ ನಿಮ್ದು ಆಗ್ದಲ್ಲ ನಮ್ದು ಮದುವೆ ಗಂಡು ರೆಡಿ ಆಗದ ಹಂಗಾಗಿದೆ. ನಾವು ನೋಡು ಒಂದು ಟೀ ಶರ್ಟ್ ಒಂದು ಚಡ್ಡಿ ಹಾಕೊಂಡು ಊರು ತುಂಬ ಅಡ್ಡಾಡ್ತೀವಿ. ನೀನು ಅಲ್ಲ ಏಕೆ ನಾನು ಚಡ್ಡಿ ಹಾಕೊಂಡೆ ಅಡ್ಡಾಡೋದು. ನಮ್ಮ ಹೀರೋಗೆ ಜೈ. ನಾವು ಹೀರೋ ಬಡವ್ರ ಮನೆ ಮಕ್ಕಳು ಬೆಳಿಬೇಕು. 2 ಗಾಡಿ ಖಾಲಿ ಆಯಿತು. ಕಾಟ ಮಾಡಿಸಿ ರಿಸೀವ್ಡ್ ಇಲ್ಲೇ ಬಿಟ್ಟು ಹೋಗ್ತಾ ಇರೋದು. ಲೋಡಿಂಗ್ ಸೆಟ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಇವತ್ತಿನ. ಲೋಡ್ ಯಾವುದೂ ಇಲ್ಲ ಇವತ್ತಿನ. ನೋ ಲೋಡ್ಸ್ ಟುಡೇ. ಹುಡುಕ್ಬೇಕು, ಹುಡ್ಕನ. ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ಸೀದಾ ಈಗ ರಾಮನಗರ ಕಡೆ ಹೋಗ್ತಾ ಇದೀವಿ. ನೋಡ್ಬೋದು 3 ಕಿಲೋಮೀಟ್ರ್ ಇದೆ ರಾಮನಗರ.
3 ಕಿಲೋಮೀಟ್ರ್ ಸಿಟಿಯಿಂದ ಹೊರಗಡೆ ಬಂದಿದ್ವಿ. ಚಿಕ್ಕನಹಳ್ಳಿನ ಅಂತ ಊರಿದು ಅಲ್ಲಿ. ಈಗ ಇಲ್ಲಿಂದ ಸೀದಾ ಇದ್ರ ಹತ್ರ ಹೋಗ್ಬೇಕು. ಇಲ್ಲಿ ಮೇನ್ ರೋಡ್ಗೆ ಹೋಗಿ ಟಿಫನ್ ಮಾಡಿಲ್ಲ. ಟಿಫನ್ ಮಾಡಿಕೊಂಡು ರಾಕಿನ ಬಸ್ ಹಚ್ಚಿ ಕಳಿಸಿ ನಾವು ಯಾವಾಗ ಲೋಡ್ ಸೆಟ್ ಮಾಡ್ಕೊಬೇಕು. ಲೋಡ್ ಸೆಟ್ ಮಾಡ್ಕೊಂಡು ಹೋಗ್ಬೇಕು. ಲೋಡ್ ಯಾವ ಸೆಟ್ ಆಗಿಲ್ಲ ಇವತ್ತು. ವಾಟ್ರೂ ಇಲ್ಲ ಅಂತಾರೆ. ನೋಡೋಣ. ಗಾಡಿ ತೊಗೊಂಬಂದು 2 ಗಾಡಿ ಇಲ್ಲಿ ಸೈಡ್ಗೆ ಹಾಕಿದ್ವಿ. ಮೇನ್ ರೋಡಿಗೆ ಬಂದು ಟಿಫನ್ ಮಾಡಿಲ್ಲ. 11:15 ಆಗಿ ಬಂತು ಆಲ್ರೆಡಿ. 11:10 ಟಿಫನ್ ಮಾಡ್ಕೊಂಡು ಲೋಡ್ ಸೆಟ್ ಮಾಡ್ಕೊಳೋಣ. ನೋಡೋಣ. ಬೇರೆ ಕಡೆ ಇದಾವೆ ಶಿವಮೊಗ್ಗ ಅವೆಲ್ಲ. ನಾನು ಆ ಕಡೆ ಬೇಡ ಅಂತ ಲೋಡಿಂಗ್ ಇಲ್ಲೇ ಹುಡುಕ್ತಾ ಇದ್ದೀನಿ. ನೋಡೋಣ. ನಮ್ಮ ರಾಕಿ ಬಾಯ್ ಮನೆಗೆ ಹೋಗ್ತವ್ರೆ. ಕಳಿಸ್ಬಿಟ್ಟು ನಮ್ಮ ಸಲಗದಾಗ ಇದ್ರು. ಬಸ್ಸು ಹಚ್ಚ ಬರೋಣ ಅನ್ಕೊಂಡ್ವಿ. ಇಲ್ಲಿ ಜಾಗ ಇಲ್ಲ ನಿಲ್ಸಕ್ಕೆ. ಹೋಗ್ತಾರೆ ಏನು ಸಮಸ್ಯೆ ಇಲ್ಲ. ಬನ್ನಿ ಇಲ್ಲಿಂದ ಹೊರಡೋಣ. ಅಲ್ಲಿಂದ ಗಾಡಿ ಎತ್ಕೊಂಡು ಲೋಡ್ಗೆ ಹೊರಟೆ. ಯಾರೋ ಬಂದರು ನೋಡಿ. ಯಾರು ಏನ್ರಿ ತಲೆ ಮೇಲೆ ಟವಲ್ಲು ಹೊಸ್ದಾಗಿದೆ. ಅದು ಸೆಟಪ್ ಇದು. ಓ ಏನಪ್ಪ ಸಂದೀಪ ಎಲ್ಲ ಕೇಳ್ತಾರೆ. ಸಂದೀಪ ಎಲ್ಲೇ ಶಿಕ್ಷಣ ಇಲ್ಲಿಗೆ. ಅಷ್ಟೇ. ಅವನು ಇನ್ನೊಂದು ಗಾಡಿ ಅಲ್ಟ್ರಾ ಕಳಿಸಿದ್ದೆ. ಏನು ಸಮಾಚಾರ? ಊಟ ಮಾಡಿದ್ರಿಲ್ಲ? ಬಾ ಊಟ ಮಾಡೋಣ. ನಾವು ಊಟ ಮಾಡಿದ್ವಿ ಇನ್ನ. ಸೀದಾ ರಾಮನಗರದಿಂದ ಬಿಡದಿಯಿಂದ ಕುಂಬ್ಳಕೋಡ್ ಬಂದು ಕುಂಬ್ಳಕೋಡಿಂದ ರೈಡ್ ತೊಗೊಂಡು ಅಗ್ರ ಕೆರೆ ಹತ್ರ ಬಂದಿತ್ತು. ರೈಟ್ ಸೈಡ್ ಇರೋದೆಲ್ಲ ಕೆರೆನೇ. ಇಲ್ಲಿ ಲೆಫ್ಟ್ ಸೈಡ್ ನಮ್ಮ ಗೋಡಾನು, ವಾಟರ್ ಲೋಡ್ ಮಾಡೋ ಗೋಡಾನು. ಈ ಟ್ರಿಪ್ಪು ಕೂಡ ವಾಟ್ರೇ ಲೋಡ್ ಮಾಡ್ತಾ ಇದ್ವಿ. ಎಲ್ಲಿಗಪ್ಪ ಅಂದರೆ ಚಳ್ಳಕೆರೆಗೆ ವಾಟ್ರ್ ತುಂಬ್ಕೊಂಡೋಗಿ ನಾಳೆ ಖಾಲಿ ಮಾಡಿ ನಾಳೆ ಸಂಜೆ ಮತ್ತೆ ಕೋಳಿ ಫಿಟ್ಸ್ ಲೋಡ್ ಮಾಡೋದು. ಈ ಥರ ಪ್ಲಾನಿಂಗು. ಬನ್ನಿ ಸೀದಾ ಅಲ್ಲಿ ಹೋಗೋಣ ಫ್ಯಾಕ್ಟ್ರಿ ಹತ್ರ. ಬೇಗ ಬರಬೇಕಿತ್ತು. ಲೇಟ್ ಆಗೋಯ್ತು. 3 ಗಂಟೆ ಆಗೋಯ್ತು. ನಮ್ಮ ಸಲಗ ಎಲ್ಲೋಯ್ತಪ್ಪ ಅಂದರೆ ಸಲಗಾನ್ ಬಂದು ಲೋಡ್ ಕಳಿಸಿದ್ದೀವಿ. ಏನು ಲೋಡ್ ಅಂದರೆ ಮ್ಯಾಂಗೋ ಲೋಡ್ಗೆ. ಸೀಸನ್ ಫಸ್ಟ್ ಟ್ರಿಪ್ಪು ಮ್ಯಾಂಗೋ ಲೋಡ್ ಆಗ್ತಾಯಿತ್ತು ನಮ್ಮ ಸಲಗ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಏನಂದ್ರೆ ಏನೂ ಇರಲಿಲ್ಲ. ಈಗ ಮೊನ್ನೆ ಮೋದಿ ಬಂದಿದ್ರಲ್ಲ, ಮೊನ್ನೆನೋ ಬಂದಿದ್ರು ಅನಿಸುತ್ತೆ. ಎಲಿಪ್ಯಾಡ್ಗಳೆಲ್ಲ ರೆಡಿ ಮಾಡಿದ್ದಾರೆ ನೋಡಿ. ಇಲ್ಲಿ ಪೂರ್ತಿ 3 ಎಲಿಪ್ಯಾಡ್ ರೆಡಿ ಮಾಡಿದ್ದಾರೆ. ರೋಡ್ ಎಕ್ಸ್ಟ್ರಾ ಮಾಡಿಬಿಟ್ಟು ಮಾಡಿದ್ದಾರೆ. ಮುಂದೆ ಹೋಗಿ ನೈಸ್ ರೋಡ್ ಹತ್ಕೊಂಡು ಹೋಗ್ಬಿಡೋಣ. ಲೋಡೆಲ್ಲ ಆಯಿತು, ಬಿಟ್ಟಿದ್ದಾಯಿತು. ಲೋಡಿಂಗ್ ಏನು ತೋರ್ಸೋಕೆ ಹೋಗಲಿಲ್ಲ ಅಲ್ಲ ಅಷ್ಟೇ. ಮಾಧವರದ ಹತ್ರ ಸಿಕ್ಕಾಪಟ್ಟೆ ಜಾಮ್ ಆಗೋಗಿತ್ತು. ಅಲ್ಲಿಂದ ಮಾಧವರ ಪಾಸ್ ಮಾಡ್ಕೊಂಬರೋಕ್ಕೆ 1/2 hour 3/4 hour ಆಗೋಯ್ತು. ಈಗ ಮಾಕ್ಲಿ ಹತ್ರ ಹೋಗ್ತಾ ಇದ್ದೀನಿ. ಹೋಗೋಣ ಇನ್ನೇ ನೆಕ್ಸ್ಟ್ ಅರ್ಶನಗುಂಟೆ, ನೆಲಮಂಗಲ, ಟಿ ಬೇಗೂರು, ಡಾವರ್ಸ್ಪೇಟೆ, ತುಮಕೂರು. ಈಗ ತುಮಕೂರಲ್ಲ ನೆಲಮಂಗಲ ಬಿಟ್ಟು ಮುಂದೆ ಬೇಗೂರು ಹತ್ರ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ಒಂದು ಟ್ರಕ್ಕು ಫುಲ್ಲು ಲೆಫ್ಟ್ ಟ್ರ್ಯಾಕಿಂದ ಲೆಫ್ಟ್ ಟರ್ನ್ ಮಾಡಬೇಕಾದ ಗಾಡಿ. ಶಾರ್ಟ್ ಟರ್ನ್ ತೊಗೊಳಕ್ಕಾಗಲ್ಲ. 32 feet MXL ಅಂದರೆ ಮಲ್ಟಿ ಆಕ್ಸೆಲ್ 10 wheel ಟ್ರಕ್ ಅದು. ಆ ಟ್ರಕ್ ಒಂದು ಪಾಪ ಇಂಡಿಕೇಟರ್ ಹಾಕೊಂಡು ಲೆಫ್ಟ್ ಟರ್ನ್ ಮಾಡ್ತವನೆ. ಒಂದು ಕಾರ್ ಅವ್ನು ಏನು ಮಾಡೋನೆ, ಇಂಡಿಕೇಟರ್ ಹಾಕಿ ಟರ್ನ್ ಮಾಡಿದ್ಮೇಲೂ ಅರ್ಧ ರೋಡಿಗೆ ಬಂದ್ಮೇಲೆ ಸೊಂದಕ್ಕೆ ತೋರಿಸಿದ್ದಾನೆ. ಗ್ಯಾಪಲ್ಲಿ ತೋರಿಸ್ಬಿಟ್ಟು ಬ್ಲೈಂಡ್ ಸ್ಪಾಟಲ್ಲಿ ಬಂದು ನಿಂತ್ಕೊಂಡಿದ್ದಾನೆ. ಟ್ರಕ್ ಬ್ಲೈಂಡ್ ಸ್ಪಾಟಲ್ಲಿ ಬ್ರೇಕ್ ಹೊಡೆದ್ಬಿಟ್ಟು ಅಂತಂದು. ಲಾರಿಯನ್ನು ಗೊತ್ತಾಗಿಲ್ಲ, ಸ್ವಲ್ಪ ಮೂವ್ ಮಾಡಿದ್ದಾನೆ. ಗಾಡಿ ಟಚ್ ಆಗಿಲ್ಲ ಫಸ್ಟ್ ಆಫ್ ಆಲು. ನನ್ನ ಮೇಲೆ ಹತ್ತಿಸ್ಬಿಡ್ತಿದ್ದ ಇವನು ಅಂತ ಕಾರ್ ಅವ್ನು ಬೋಳಿ ಮಗ ಇಳಿದ್ಬಿಟ್ಟು ಹೋಗ ಲಾರಿ ಡ್ರೈವರ್ನ ಇಟ್ಕೊಂಡು ಹೊಡಿತವನೆ ಕಾಲಾಗಿ. ಫುಲ್ಲು ಡ್ರಿಂಕ್ಸ್ ಮಾಡ್ಬಿಟ್ಟವನು. ಅವನು ಫುಲ್ಲು ಎಣ್ಣೆ ಹೊಡೆದವನೆ. ಯಾವ ರೇಂಜ್ಗೆ ಅಂದರೆ ಎಣ್ಣೆ ಹೊಡೆದಿರೋದವನು ಎಣ್ಣೆ ಏನು ಕುಡಿತಾ ಇದ್ರಲ್ಲ ಅದೇ ಬಾಟ್ಲಲ್ಲೇ ಪಾಪ ಡ್ರೈವರ್ ಹೊಡೆದವನೆ. ಚಿಕ್ಕ ಡ್ರೈವರ್ಗಳು ಹೊಡಿತೀರ ಬೋಳಿ ಮಕ್ಳು ಒಬ್ಬೊಬ್ಬನು ಆ ಸೈಡ್ಗೆ ಹಾಕು. ಪೊಲೀಸರಿಗೆ ಫೋನ್ ಮಾಡಿಲ್ವ ನೋಡ್ರಿ, ಅವ್ರು ಡ್ರೈವರ್ ತಗ ಮಾಡಿಸಿಲ್ಲ. ಇನ್ನೆಷ್ಟು ದುರಂಕಾರ ಇರ್ಬೇಕು ನನ್ನ ಮಕ್ಳಿಗೆ ಹೇಳ್ಕೊಳ್ತೆ. ನಾವು ಬಿಡ್ಲಿಲ್ಲ, ಹಿಂದೆ ಇದ್ವಲ್ಲ, ಇಳಿದೋಗಿ ಬಿಡಿಸ್ಬಿಟ್ಟು ಅವನಿಗೆ 4 ಬಿಟ್ಟು ಏನೋ ವಾಪಸ್ ಕಳಿಸಿದೀವಿ. ನನ್ನ ಮಗ ಓಡೋಗ್ಬಿಟ್ಟ. ಕಾರ್ ಎತ್ಕೊಂಡ್ಬಿಟ್ಟು ಸೈಡ್ಗೆ ಹಾಕ್ತೀನಣ ಅಂತ ಕೀ ಕಿತ್ಕೊಂಡ್ಬಿಟ್ಟು ನಾನು ಕಿತ್ಕೊಂಡು ಇಟ್ಕೊಂಡಿದ್ದೆ. ಓಡೋಗ್ಬಿಟ್ಟ. ಯಾವುದೋ ಸೊಂದೆ ಒಳಗೆ ಹೋಗಿದ್ದ. ಈ 2 wheelerಗಳಾಗ ಓವರ್ಟೇಕ್ ಮಾಡ್ಕೊಂಡು ಚೇಸ್ ಮಾಡ್ಕೊಂಡು ಹೋಗಿದೀವಿ ಅವನ್ನ. ಕೊನೆಗೂ ಸಿಕ್ಕ ಅಲ್ಲಿ ಮುಂದೆ ಅಡ್ಡ ಹಾಕ್ಸಿ. ಎಷ್ಟು ಬೆಲೆ ಬರುತ್ತೆ ನೋಡೋಣ. ಆಯ್ತು, ಎಷ್ಟು ಬೆಲೆ ಬರುತ್ತೆ? ಎಷ್ಟು ಹೇಳು ಎಷ್ಟು ಹೇಳು. ಶೋರೂಮಾಗ ಹೊಸ ಪೀಸ್ ಕೊಡಿಸ್ತೀನಿ. ನೀನು ಅವನ್ ತಗ ತಲೆ ಹೊಡಿಸ್ಕ. ಅವನ್ ತಗ ಬೀರ್ ಬಾಟ್ಲೆ ಹೊಡಿಸ್ಕೊಬೇಕು. ನೀನು ನಿಷೇಧ ಕೊಡ್ತಿದ್ದ ಅವನ್ಗೆ. ಡ್ರೈವರ್ ಬಾಜಿ ತಲೆ ಹೊಡೆದ್ ಬಂದವನು. ಅಲ್ಲ ಅವ್ನ್ ಸಾರಿ ಕೇಳ್ಬೇಕು, ನನ್ನಲ್ಲ. ಅವ್ನ್ ಕೇಳ್ಬೇಕು, ನನ್ನಲ್ಲ.
ಅವ್ರಿಗೆ ಎಷ್ಟು ಏಜ್? ನೀನ್ ಹೊಡಿಲಿಲ್ವಾ? ನಾವು ನೋಡ್ಲಿಲ್ವಾ? ಅಲ್ಲಿ ಕಾಲ್ ಇಟ್ಕೊಳಕ್ ಬರ್ತಾರ ಅಣ್ಣ, ತಪ್ಪಾಯ್ತಣ್ಣ, ಇನ್ನೊಂದ್ಸರಿ ಹಂಗ ಆಗಲ್ಲ ಅಣ್ಣ ಅಂತ. ನನಗ್ ಕಾಲ್ ಇಟ್ಕೊಂಡ್ಬೇಡಪ್ಪ ನೀನು, ಬಾ ಯಾರು ಡ್ರೈವರ್ ಹೊಡೆದಿದ್ಯಲ್ಲೋ ಅವ್ನ ಕಾಲ್ ಇಟ್ಕೊಂಡು ಸಾರಿ ಕೇಳಿ ಮಗನೇ ನೀನು ಅಂತ ವಾಪಸ್ ಕರ್ಕೊಂಬಂದ್ವಿ. ಅವ್ನು ಮುಂದೆ ಕಾರಲ್ಲಿ ಬರ್ತಾ ಇದ್ದೆ, ನಾವು ಹಿಂದೆ ಬೈಕಲ್ಲಿ ಬರ್ತಾ ಇದ್ವಿ. ಲಾರಿ ಹತ್ರ ಬಂದ ತಕ್ಷಣ ಗಾಡಿ ಟಾಪ್ ಗೇರ್ಗೆ ಹಾಕೊಂಡು ಜೊಯ್ಯನ ಹೊರಟೋಗ್ಬಿಟ್ಟ. ಹೈವೇಗೆ ಎತ್ಕೊಂಡ, ಇನ್ನು ಸಿಗಲ್ಲ ಅವನು. ಎಂತೆಂಥ ಬೋಳಿ ಮಗ್ಲಿರ್ತಾರಂದ್ರೆ ನಡಿ ನಡಿ. ನಾನು ಈ ಟ್ರಕ್ ಅವ್ರ ಹಿಂದೆ ಮುಂದೆನೇ ಬರ್ತಾ ಇದ್ವಿ. ನಮ್ಮಿಬ್ಬರ ಮುಂದೆ ಲೈವ್ ಆಗಿ ಆಗಿದ್ದು ಇನ್ಸಿಡೆಂಟ್ ಅದು. ಏನು ಮಾಡ್ತೀರಾ ನೋಡಿ, ಈ ಥರ ಎಲ್ಲ ಆಗ್ತವೆ. ಹೆಂಗಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕು ಫಸ್ಟ್ ಆಫ್ ಆಲ್, ಯಾವನ್ಗೇನ ಆಗಲಿ. ನಾನು ನಮ್ಮ ಡ್ರೈವರ್ಗಳಿಗೆ ಹೇಳೋದಷ್ಟೇ, ಯಾವನ ಹೊಡೆದ್ನಾ ನಿಮ್ಮ ತಪ್ಪಿಲ್ಲ, ತಿರುಗಿಸ್ ನಾಯಿ ಹೊಡೆದಂಗೆ ಹೊಡೀರಿ, ಏನಾಗಲ್ಲ, ಆಮೇಲೆ ನೋಡ್ಕೊಳ್ಳೋಣ ಆಗಿದ್ದು. ನಿಮ್ಮ ತಪ್ಪಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಏಟ್ ಯಾವನ ಹತ್ರನೂ ಹೊಡಿಸ್ಕೊಂಡ್ಬಿಡ್ರಿ. ಈ ಕಾರ್ ಅವ್ರಿಗೆ ಕೆಳಗಿಂದ ಅಲ್ಲಿ ಬಂದಿರ್ತವೆ, ಎಲ್ಲೆಲ್ಲಿ ಮೇಲೆ ಬಾಯಾಗ ಬರಲ್ಲ, ಅವ್ರಿಗೆ ಕೆಳಗಿಂದ ಬಂದಿರ್ತವೆ. ಯಾಕಂದರೆ ಯಾರೋ ಮಾಡಿಟ್ಟಿರೋ ದುಡ್ಡಾಗಿ ಮೆರೀತಿರ್ತಾರಲ್ಲ ಬಳಿ ಮಗಳು, ಅದಕ್ಕೆ ನಿಜವಾಗ್ಲೂ ಅವ್ನು ಸಿಗಬೇಕಿತ್ತು ನನಗೆ. ಇವಾಗ ಹೇಳ್ತಾ ಇದ್ದೆ, ಓಡೋಗ್ಬಿಟ್ಟ ಬಡ್ಡಿ ಮಗ, ಸಿಗಲಿಲ್ಲ. ಒಬ್ಬನೇ ಇರೋದ್ರಿಂದ ನಿನ್ನೆಯಿಂದ ವ್ಲಾಗೇನು ಶೂಟ್ ಮಾಡಲಿಲ್ಲ. ನಿನ್ನೆ ನೈಟ್ ಅಲ್ಲಿ ಜಗಳ ಎಲ್ಲ ಆದಮೇಲೆ ಅಲ್ಲಿಂದ ಸೀದಾ ನಾನ್ ಸ್ಟಾಪ್ ಚಳ್ಳಕೆರೆವರೆಗೂ ಬಂದ್ಬಿಟ್ಟೆ. ನಾನ್ ಸ್ಟಾಪಾಗಿ ಕೊಡ್ತೀನಿ ನಿನ್ನೆ ಗಾಡಿ. ಅಲ್ಲಿಂದ ಒಂದು 11:15 ಚಳ್ಳಕೆರೆ ರೀಚ್ ಆಗಿಬಿಟ್ಟು ಊಟ ಮಾಡಿ ಅಲ್ಲೇ ಮಲ್ಕೊಂಬಿಟ್ಟೆ. 12 ಗಂಟೆ. ಬೆಳಗ್ಗೆ 5 ಗಂಟೆಗೆ ಬಿಡಿಸಿ ಖಾಲಿ ಮಾಡಿ ಕಳಿಸಿದ್ರು. ಈಗ 10 ಗಂಟೆ ದುರ್ಗದಲ್ಲಿದ್ದೀನಿ ಆಲ್ರೆಡಿ. ಯಾಕೋ ನಿನ್ನೆಯಿಂದ ಒಂಥರ ಬೇಜಾರಾಗೋಯ್ತು. ಡ್ರೈವರ್ಗೆ ಅವ್ನು ಹೊಡೆದಿದ್ದು ನನಗೆ ಹೊಡೆದಷ್ಟು ಫೀಲ್ ಆಗೋಯ್ತು ಅನ್ಕೊಳ್ಳಿ. ಯಾಕಂದರೆ ಅವ್ನು ತಪ್ಪೇ ಇಲ್ಲ ಪಾಪ. ತಪ್ಪಿಲ್ಲ ಅಂದ್ರೂ ಹೊಡ್ಸ್ಕೊಳೋ ಪರಿಸ್ಥಿತಿ ಬಂತಲ್ಲ ಅಂತ. ನನ್ನ ಮಗ ಸಿಗಬೇಕಿತ್ತು, ಲಾಸ್ಟಿಗೆ ಹೊಡೋಗ್ಬಿಟ್ಟ. ಕಾಲು ಹಿಡ್ಕೊಳೋವರೆಗೂ ಬಿಡ್ತಾ ಇರಲಿಲ್ಲ ಅವನ್ನ. ಸಿಕ್ಕಿದ್ರೆ ವೀಡಿಯೋ ಹಾಕಿದ್ದೀನಲ್ಲ ನೋಡಿ, ಯಾರನ್ನ ಪರಿಚಯ ಇರೋರಿದ್ರೆ ವೀಡಿಯೋ ಶೇರ್ ಮಾಡಿ. ರಿಕ್ವೆಸ್ಟ್ ಮಾಡ್ಕೊಂಡು ನನ್ನಲ್ಲಿ, ಅಣ್ಣ ವೀಡಿಯೋ ಏನೋ ಹಾಕ್ಬೇಡ. ಆಯ್ತಪ್ಪ, ನಾನು ಏನೂ ಹಾಕಲ್ಲ, ಸಾರಿ ಕೇಳ್ಬಾ. ಡ್ರೈವರ್ಗೆ ನೀನು ಬಾಟ್ಲಲ್ಲಿ ಹೊಡೆದಿರೋ ತಪ್ಪು ನಿನ್ನ ತಪ್ಪು, ಸಾರಿ ಕೇಳ್ಬಾ ಅಂತ ಹೇಳಿದ್ದೀನಿ. ಸಾರಿ ಕೇಳ್ತೀನಿ ಅಂತ ಬಂದ್ಬಿಟ್ಟು ಡ್ರೈವರ್ ಮುಂದೆ ಗಾಡಿನೇ ನಿಲ್ಲಿಸ್ದಂಗೆ ಗಾಡಿ ಎತ್ಕೊಂಡು ಹೊರಟೋಗವನೆ. ಫೋಟೋ ಹಾಕಿದ್ದೀನಿ ನೋಡಿ, ಆವಾಗಲೇ ಹಿಂದೆಗಡೆ ಅವನೇನೆ ಅವನು ಕಳ್ಳ ನನ್ನ ಮಗ. ಕುಡಿದ್ರೆ ನಿಂದ್ರಲ್ಲಿ ಇಟ್ಕೊಬೇಕು, ಏನೋ ರೋಡಲ್ಲಿ ಹೋಗೋರು ಬರೋರ ಮೇಲೆ ದರ್ಪ ತೋರಿಸೋದಲ್ಲ, ಸರಿನಾ? ನಿನಗೆ ಇದು ವಾರ್ನಿಂಗ್. ನೀನು ವೀಡಿಯೋ ನೋಡ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಪಕ್ಕ ಇದ್ನಲ್ಲ ಹುಡುಗ, ಅವನು ವೀಡಿಯೋ ನೋಡ್ತಾವ, ನನಗೆ ಚೆನ್ನಾಗಿ ಗೊತ್ತು. ಅವನು ಮಕ ಮುಚ್ಕೊಂತ ನಿಂಗೆ ಕಾರಲ್ಲಿ ಕುತ್ಕೊಂಡು ಹಿಂಗೆ ಹೊಡಿಬೇಕಾದ್ರೆ ಬುದ್ಧಿ ಇರಲಿಲ್ಲನಪ್ಪ ನಿನಗೆ ಚಿನ್ನು. ವೀಡಿಯೋ ಹಾಕ್ಬೇಡ ಅಂತ ಹೇಳ್ತೀಯಲ್ಲ ನನಗೆ ಫಸ್ಟ್ಗೇನೆ. ಈಗ ಸಾರಿ ಕೇಳೋಗಿದ್ರೆ ನಿಂಗೆ ಯಾರು ಹಾಕ್ತಿದ್ರು ವೀಡಿಯೋ ನಿಂದು? ಎಲ್ಲರಿಗೂ ನೋಡಲಿ, ಎಲ್ಲ ಗೊತ್ತಾಗಲಿ ನಿನ್ನ ಬಗ್ಗೆ, ಏನೋ ಎಲ್ಲ ಸ್ವಲ್ಪ ಪಬ್ಲಿಕ್ ಆಗಲಿ. ನಿಂದು ದುರಾಂಕಾರಗಳು ಕಮ್ಮಿ ಆಗ್ತವೆ. ಇನ್ಮೇಲೆ ಅವನಿಗಾನ ಕೈ ಎತ್ತಕ್ಕಿಂತ ಮುಂಚೆ ಯೋಚನೆ ಮಾಡ್ತೀಯ. ಇವಾಗ ನಮ್ದೇನಪ್ಪ ಪ್ಲಾನಿಂಗು ಅಂದರೆ, ಇವಾಗ ಬಂದೆ ಮನೆಗೆ 11 ಗಂಟೆ ಆಗಿರ್ಬೇಕಲ್ಲ, 11:40, 12 ಗಂಟೆ. ಮನೆಗೆ ಹೋಗಿ ಫಸ್ಟ್ ಗಾಡಿ ತೊಳಿಬೇಕು ಸ್ವಲ್ಪ. ಯಾಕೋ ದರಿದ್ರ ಹತ್ಕೊಂಡ್ಬಿಟ್ಟೈತೆ, ಯಾವನ ಕಣ್ಣು ಬಿದ್ದೈತೋ ಗೊತ್ತಿಲ್ಲ. ಪ್ರತಿಯೊಂದು ಗಾಡಿ ಮೇಲೆ ಕಣ್ಣು ದೃಷ್ಟಿ ಆಗ್ಬಿಟ್ಟೈತೆ. ಕೆಲವು ಸಾರಿ ಯೋಚನೆ ಮಾಡ್ತೀನಿ, ವೀಡಿಯೋ ಮಾಡೋದೇ ಕೈ ಬಿಟ್ಬಿಡೋಣ, ಸುಮ್ಮನೆ ದೃಷ್ಟಿ ಜಾಸ್ತಿ ಆಗ್ತದೆ ನಮಗೆ ಗಾಡಿಗಳ ಮೇಲೆ, ಎಲ್ಲರೂ ಕಣ್ಣು ಹಾಕ್ತಾರೆ ಅಂತ. ವೀಡಿಯೋಸೇ ಮಾಡೋದು ಬೇಡ ಅಂತ ಕೆಲವು ಸಾರಿ ಯೋಚನೆ ಮಾಡ್ತೀವಿ. ಕೆಲವು ಸಾರಿ ಇಷ್ಟು ದಿನ ಸಪೋರ್ಟ್ ಮಾಡೋರಿಗೆಲ್ಲ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ಆ ರೀಸನ್ಗೆ ವೀಡಿಯೋ ಮಾಡ್ತೀವಿ. ಏನು ಮಾಡೋದು ಏನು ಬಿಡೋದು ಗೊತ್ತಾಗ್ತಿಲ್ಲ. ಬಟ್ ಏನೋ ಒಂದು ಪರಿಹಾರ ಹುಡುಕ್ಬೇಕಿದ್ದಕ್ಕೆ. ಇಲ್ಲ ಅಂದರೆ ಹಿಂಗೆ ಆದರೆ ಆಗಲ್ಲ. ಈ ತಿಂಗಳು ಹೆಚ್ಚು ಕಡಿಮೆ 3-4 ಲಕ್ಷ ರೂಪಾಯಿ ದುಡ್ಡು ವೇಸ್ಟಾಗಿ ಸುಮ್ಮನೆ ಖರ್ಚು ಮಾಡಿದ್ದೀವಿ. ಈ ತಿಂಗಳು 4 ಲಕ್ಷ ಲಾಸ್ ಆಗೈತೆ ಅಂದರೆ ಯಾವನೂ ನಂಬಲ್ಲ. ಲಾಸ್ ಆದವನಿಗೆ ಗೊತ್ತದು. ಏನೋ ನೀವೇ ಹೇಳ್ತೀರಾ ಲಾಸು ಅಂತ ಗಾಡಿ ತೊಗೊಂಡ್ಬರ್ತಾನೆ. ನಮ್ಮ ಬಾಧೆಗಳು ನಮಗೆ ಮಾತ್ರ ಗೊತ್ತಿರ್ತದೆ. ಗಾಡಿ ಇಟ್ಟರನ್ನು ಯಾರನ್ನ ನಿಮ್ಮ ಫ್ರೆಂಡ್ ಸರ್ಕಲಾಗಿ ಕೇಳ್ರಿ, ಅವ್ರು ಬಾರ್ದೆ ಹೇಳ್ತಾರೆ ಏನೇನು ಅಂತ ನಿಮಗೆ. ಏನು ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈಗ ಹಳ್ಳಕ್ಕೆ ಬಿದ್ದಿದ್ದೀವಿ, ಸಮುದ್ರಕ್ಕೆ ಬಿದ್ದುಬಿಟ್ಟಿದ್ದೀವಿ. ಒಂದು ಈಜ್ಕೊಂಡು ದರ ಸೇರಬೇಕು, ಇಲ್ಲಾಂದರೆ ಮುಳುಗಿ ಸಾಯಬೇಕು, ಅಷ್ಟೇ ಈ ಫೀಲ್ಡು. ನೋಡೋಣ ಏನೇನಾಗುತ್ತೋ, ಇನ್ನೂ ಏನೇನು ಆಗಬೇಕು ಅಂತ ಇತ್ತು. ಓಕೆ, ಈ ವಿಡಿಯೋ ನಿಮಗೆ ಮುಗಿಸೋಣ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಸಪೋರ್ಟ್ ಮಾಡ್ತಾ ಇರೋ. ಎಲ್ರಿಗೂ ಬಾಯ್. ಅಂದರೆ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.